ಏನು ಕೊಲೆ ಮಾಡೋಕೆ ಯಾರು ಕೊಲೆ ಮಾಡೋಕೆ ಹೊರಟಿದ್ರು ರೈತರು? ಅಟೆಂಪ್ಟ್ ಟು ಮರ್ಡರ್ ಯಾರ ಮೇಲೆ ಮಾಡಿದ್ದಾರೆ? ಕೊಲೆ ಕೇಸ್ ಹಾಕಿದಾರಲ್ಲ ಪೊಲೀಸರು, ಯಾಕೆ? ಏನು ಕಥೆ ಇದು? ನೋಡಿ ಸಿಂಧೂರ್ ಅವರೇ, 571 ಜನ ಅದಕ್ಕೂ ಬರ್ತೀನಿ, ಪ್ರಶ್ನೆಗೆ ಉತ್ತರ. ಪ್ರಶ್ನೆಗೆ ನಾನು ಡಿವೇಟ್ ಆಗಲ್ಲ, ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಫಸ್ಟ್ ಹೇಳ್ಬಿಡ್ತೀನಿ, 570 ನಮ್ಮ ರೈತರು ಹೇಳಿದ್ದಾರೆ, ಅದಕ್ಕೂ ಅವ್ರದ್ದು ನಿಲುವು ಹೇಳಿದ್ದಾರೆ, ನಮ್ಮ ನಿಲುವು ನಾವು ಹೇಳ್ತೀವಿ. 571 ಜನ ಫಾರ್ಮರ್ಸು, 500 ಜನ ಕನ್ಸೆಂಟ್ ಕೊಟ್ಟಿದ್ದಾರೆ. ಯಾರು ಕನ್ಸೆಂಟ್ ಕೊಟ್ಟಿದ್ದಾರೋ ಅಲ್ಲಿಗೆ ಹೋಗ್ಬಿಟ್ಟು ಸರ್ವೆ ಮಾಡೋಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ. ವಿತೌಟ್ ಕನ್ಸೆಂಟು ಯಾರು ಕೊಟ್ಟಿಲ್ಲ ಅಲ್ಲಿಗೆ ಆ ಟೀಮ್ ಹೋಗಲ್ಲ. 500 ಜನ ಸ್ಲಿಪ್ಪು. ಇವಾಗ ಮಾಗಡಿ ಬಾಲಕೃಷ್ಣ ಅವರೇ ಎಲ್ಲ ಒಂದು ಮಾಹಿತಿಯನ್ನು ಯಾರ್ಯಾರು ಒಪ್ಕೊಂಡಿದ್ದಾರೆ, ರೈತರದು ಎಷ್ಟು ಜನ ಒಪ್ಕೊಂಡಿದ್ದಾರೆ ಅಂತ ಎಲ್ಲನೂ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಸೆಕೆಂಡು ಬೈರ್ಮಂಗ್ಲದ ಅಲ್ಲ ಒಂದು ನಿಮಿಷ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ ಬ್ರದರ್, ಒಂದು ನಿಮಿಷ ಕೇಳ್ಕೊಂಬಿಡಿ. ಬೈರ್ಮಂಗ್ಲದಲ್ಲಿ 27 ಜನ ಪೈಕಿ ಯಾರು RTC ಇದೆ, 21 ಜನ ಒಪ್ಕೊಂಡಿದ್ದಾರೆ, ಕನ್ಸೆಂಟ್ ಕೊಟ್ಟಿದ್ದಾರೆ. ಯಾರು ಒಪ್ಕೊಂಡಿದಾರ ಅವರ ಭಾಗಕ್ಕೆ ಹೋಗ್ಬಿಟ್ಟು ಇದು ಸರ್ವೆ ಮಾಡೋಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ. ಮಂಡಲಹಳ್ಳಿನೇ ಯಾವುದು, ಮಂಡಲಹಳ್ಳಿ ಅಲ್ಲಿ 100% ಒಪ್ಕೊಂಡಿದ್ದಾರೆ ರೈತರು. ಯಾರು ಒಪ್ಕೊಂಡಿದ್ದಾರೋ ಅಲ್ಲಿಗೆ ಮಾತ್ರ ಟೀಮ್ ಹೋಗಿ ಸರ್ವೆ ಮಾಡುತ್ತೆ. ಸೆಕೆಂಡು, ಪ್ರತಿಭಟನೆ ಮಾಡುವ ಹಕ್ಕು ನನಗೂ ಇದೆ, ನಿಮಗೂ ಇದೆ, ಇವ್ರಿಗೂ ಇದೆ, ಎಲ್ಲರಿಗೂ ಇದೆ. ಅದು ಮಾಡುವ ರೀತಿ ಒಂದು ಇರಬೇಕು. ಅದು ಒಬ್ಬರು ರೈತರೋ ಯಾರೋ ಅಧಿಕಾರಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ, ಅವರು ನೀವೇ ವಿಜುವಲ್ಸ್ ಪ್ಲೇ ಮಾಡಿ. ಅದು ಯಾರಾಗಿರಲಿ, ವೆದರ್ ಕಶ್ಯಪ್ ಅವ್ರ ಸಿಂಧೂರ ಅವರು ಇವರು ಇಲ್ಲ ಇವ್ರು, ಯಾರ ಮೇಲೂ ಯಾರಿಗೂ ಅಧಿಕಾರ ಮಾಡುವ ಹಕ್ಕಿಲ್ಲ, ನೈತಿಕ ಅಧಿಕ. ನಿಮ್ದೇನಿದ್ರು ನಿಮ್ಮದು ಇದು ಪ್ರೊಟೆಸ್ಟು ಶಾಂತಿಯುತವಾಗಿರಬೇಕು. ಇಲ್ಲ ನೀವು ಇಲ್ಲ ಅಂತಂದರೆ ನೀವು ಇಲ್ಲ ನಾವು ಕೊಡಲ್ಲ ಅಂತ ಒಂದು ಬರ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಬಂದಿರೋ ಅಧಿಕಾರಿಗಳಿಗೆ ಹಲ್ಲೆ ಮಾಡಿದ್ದಾರೆ. ಇಲ್ಲೇ ಸ್ಟಾಪ್ ಮಾಡ್ತೀನಿ. ನಾನು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋದು ಸರಿ ಅಂತ ನಾನು ನಿನ್ನೆನೂ ಹೇಳಿಲ್ಲ, ಇವತ್ತು ಹೇಳ್ತಿಲ್ಲ. ಹಾಗಂತ ರೈತರು ಕನ್ಸಲ್ಟ್ ಇದ್ದೆ ಇವ್ರು ಹೋಗಿ ಸರ್ವೆ ಮಾಡಕ್ ಹೋಗಿದ್ದು ತಪ್ಪು. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಇವಾಗ ನೀವೇ ಹೇಳಿದ್ರಲ್ಲ ಕೊಡಲ್ಲ ಅಂತ ಬರ್ಕೊಡ್ಬೇಕು ಅಂತ, ಅವ್ರನ್ನ ಹೇಗೆ ನೀವು ಕೊಡಲ್ಲ ಅಂತ ಬರ್ಕೊಡ್ಬೇಕು ಅಂತ ನೀವು ಕೇಳ್ತಿದ್ದೀರೋ, ನೀವು DCKL ಬರ್ಸ್ಕೊಡಿ. ಯಾರು ಪರ್ಮಿಷನ್ ಇಲ್ಲ ಅವ್ರಿಗೆ ನಾವು ಸರ್ವೆ ಮಾಡಲ್ಲ ಅಂತ ಬರ್ಸ್ಕೊಡಿ. ನೋಡಿ, ಯಾರು ಸರ್ಕಾರಕ್ಕೊಂದು ನ್ಯಾಯ, ರೈತರಿಗೊಂದು ನ್ಯಾಯನ. ಸಿಂಧೂರ್ ಅವರೇ, ಯಾರು ಒಪ್ಕೊಂಡಿದ್ದಾರೆ ಅವ್ರ ಜಮೀನಿಗೆ ಮಾತ್ರ ಹೋಗ್ತಾ ಇರೋದು. ನಾವು ಇಲ್ಲ ನೋಡಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರು ಕನ್ಸೆಂಟ್ ಇಲ್ಲ ಒಂದ್ ನಿಮಿಷ ಪ್ರಕಾಶ್ ಅವರೇ, ಯಾರು ಕನ್ಸೆಂಟ್ ಕೊಟ್ಟು ನಾನು ಬರಬೇಕಾದ್ರೆ ಮಾಹಿತಿ ತೊಗೊಂಡು ಬಂದಿದ್ದೀನಿ ಸಿಂಧೂರ್ ಅವರೇ, ಯಾರು ಒಪ್ಕೊಂಡಿದಾರ ಅವ್ರ ಭಾಗಕ್ಕೆ ಮಾತ್ರ ಹೋಗ್ಬಿಟ್ಟು ಅವ್ರು ಸರ್ವೆ ಮಾಡ್ತಿದ್ದಾರೆ. ಯಾರು ಒಪ್ಕೊಂಡಿಲ್ವೋ ಅವ್ರ ಭಾಗಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಕನ್ಸೆಂಟೇ ಕೊಟ್ಟಿಲ್ಲ. ಹೆಂಗೆ ಸರ್ವೆ ಮಾಡ್ತೀರಾ ಸಿಂಧೂರ್ ಅವರೇ? ಹಾಗಾಗಿ ಅಲ್ಲಿ ಯಾರು ಒಪ್ಕೊಂಡಿದಾರೋ ಅವ್ರಿಗೆ ಮಾತ್ರ ನಾವು ಕಾಂಪನ್ಸೇಷನ್ ಕೊಡ್ತೀವಿ, ಸರ್ವೆ ಮಾಡ್ತೀವಿ.